ಗೋಲ್ಡ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಗೋಲ್ಡ್ ಪ್ರೈಸ್ ನೋಡಿ ಗೈಸ್ ಇವತ್ತಿಂದು 24ಗೆ 14,000, 22ಗೆ 13. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸನ್ಸೆಟ್ಟು. ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಲಾಸ್ಟ್ ವೀಕ್ ಕಿವಿ ಚುಚ್ಕೊಂಡಿದ್ದೆ, ನೋಡಿದ್ರು ನೀವು. ಸೊ ಅದೇ ಗೋಲ್ಡ್ ತೊಗೊಬೇಕಂತ ಪ್ಲ್ಯಾನ್ ಇತ್ತಲ್ಲ, ಇವಾಗ ಗೋಲ್ಡ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಾಪ್ಗೆ ಹೋದ್ಮೇಲೆ ಯಾವ್ಯಾವ ಥರ ಡಿಸೈನ್ ಇದೆ ಅಂತ ನೋಡ್ಬಿಟ್ಟು ಗೋಲ್ಡ್ ಯಾವುದಂತ ಫೈನಲ್ ಮಾಡಿ ಹಂಗೆ ಅಲ್ಲೇ ಹಾಕ್ಸ್ಕೊಂಬರ್ಬೇಕು ಗೈಸ್. ಹೋಗಿ ನೋಡೋದ ಬನ್ನಿ ಫಸ್ಟ್ ಶಾಪ್ ಹೋಗಿ. ಗೈಸ್ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಜ್ಯುವೆಲ್ ಶಾಪ್ ಇದೆ, ಅಲ್ಲಿ ಬಂದಿದ್ದೀನಿ. ಇಯರಿಂಗ್ಸ್ ಇದೆ ಅಂತ ನೋಡೋಕ್ಕೆ ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗೋದ ಇರಿ. ನೋಡಿ ಇದೊಂಥರ ಡಿಸೈನು, ಒಂಥರ ಸ್ಟಾರ್ ಥರ ಇದೆ ಇದು. ಗೋಲ್ಡ್ ಪ್ರೈಸ್ ನೋಡಿ ಗೈಸ್ ಇವತ್ತಿಂದು 24ಗೆ 14,000, 22ಗೆ 13. ಇದೊಂದು ನೋಡ್ದು ಗೈಸ್, ಬಟ್ ಇದು ತುಂಬ ಚಿಕ್ಕದಾಗಿದೆ. ನೋಡಿ ಕ್ಯಾಮ್ರಲ್ಲೇ ಕಾಣಿಸ್ತಲ್ಲ, ಚೂರು ಇದಕ್ಕಿಂತ ದೊಡ್ಡದು ನೋಡಿ ಅಂತ ಹೇಳಿದ್ದೀವಿ, ಅವ್ರು ಹುಡುಕ್ತಾವ್ರೆ. ನೋಡಿ ಗೈಸ್ ಇದು ಫುಲ್ಲು ಸ್ಟಾರ್ ಡಿಸೈನು, ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕಿಂತ ಇಲ್ಲೊಂದು ನೋಡಿದೆ ಗೈಸ್, ತುಂಬ ಯೂನಿಕ್ ಆಗಿದೆ. ಬಟ್ ಅದು ಸ್ವಲ್ಪ ಏನೋ ತಿರ್ಪಾ ಪ್ರಾಬ್ಲಮ್ ಇದೆ ಅಂತ ಇದ್ರು. ಇದು ಇಷ್ಟ ಆಯ್ತು ನನಗೆ, ಬಟ್ ತಿರ್ಪಾ ಪ್ರಾಬ್ಲಮ್ ಇದೆ ಅಂತಿದ್ದಾರೆ ಗೈಸ್. ಇದು ಫೈನಲ್ ಆಗಿದೆ, ಹಾಕೊಂಡ್ಮೇಲೆ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ಗೈಸ್ ಅಲ್ಲಿ ವಾಲಿ ಚುಚ್ಕೊಂಡು ಇವಾಗ ಇಲ್ಲಿ ಮಾಲು ಬಂದಿದ್ದೀನಿ, GT ಮಾಲ್ ಹತ್ರ. ಸೊ ಶವರ್ಮಾ ತಿನ್ನೋದಂತ ಬಂದಿದ್ದೀನಿ, ಹಸುವಾಗ್ತಾಯಿತ್ತು. ಶವರ್ಮಾ ತಿನ್ಕೊಂಡು ಇಲ್ಲಿಂದ ಮನೆಗೆ ಹೋಗೋದಾ. ಥ್ಯಾಂಕ್ ಯು ಗೈಸ್. ನಂದು ಪನ್ನೀರ್ ಬಂದಿದೆ, ಪನ್ನೀರ್ ರೋಲ್. ಇವಾಗ ಇದನ್ನ ತಿನ್ಕೊಂಡು ಇಲ್ಲಿಂದ ಮನೆಗೆ ಪಾಸ್ ಆಗಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿದೆ ಗೈಸ್. ಇವಾಗ ಇಲ್ಲಿ ರೋಲ್ ತಿಂದಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ ಸನ್ಸೆಟ್ ಆಗ್ತಾಯಿದೆ, ಎಷ್ಟು ಚೆನ್ನಾಗಿದೆ ವ್ಯೂ ನೋಡೋಕ್ಕೆ. ಫುಲ್ಲು ರೌಂಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾಯಿದೆ. ಆ್ಯಕ್ಚುಲಿ ಎಲ್ಲ ಸನ್ಸೆಟ್ ನೋಡೋಕ್ಕೆ ಎಲ್ಲೆಲ್ಲೋ ಹೋಗ್ತಾರೆ, ಬಟ್ ನಮಗಿಲ್ಲೇ ಸಿಗ್ತದೆ ನೋಡೋಕ್ಕೆ. ಮರ ಅಡ್ಡ ಬರ್ತಾಯಿದೆ ನೋಡೋದೆ. ಸ್ವಲ್ಪ ಹಂಗೆ ಮುಂದೆ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ ಗೈಸ್ ಇವಾಗ ಕ್ಲೀನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ಟು. ಎಲ್ಲೆಲ್ಲೋ ಹೋಗಿ ನೋಡೋಕೆ ಹೋಗ್ಬೇಡಿ, ನಮ್ಮ ಬ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ಟು. ಗೈಸ್ ಇವಾಗ ಫ್ಯೂಲ್ ಹಾಕ್ಸೋಕ್ಕೆ ಬಂದಿದ್ದೀನಿ, ನೋಡ್ಬೋದು ಫ್ಯೂಲ್ ಹಾಕ್ತಾಯಿದ್ದಾರೆ ಗಾಡಿಗೆ. ಇವಾಗ ಇಲ್ಲಿಂದ ಮನೆಗೆ ಹೋಗ್ಬೇಕು. ಇನ್ನು ಮನೆಗೆ ಹೋಗಿಲ್ಲ ನಾನು, ಮನೆಗೆ ಹೋಗಿ ತೋರಿಸ್ಬೇಕು ಇಯರಿಂಗ್ಸು ಏನಂತ ನೋಡಬೇಕು. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ನಾನು ನಮ್ಮ ಅಜ್ಜಿ ಮನೆ ಹತ್ರ ಬಂದೆ. ಸೊ ಆಗಲೇ ಹೋಗಿದ್ದು, ಇವಾಗ ಬರ್ತಾಯಿದ್ದೀನಿ. ನಾನು ಬೆಳಕಿತ್ತು ಗೈಸ್, ಇವಾಗ ನೋಡಿದ್ರೆ ಕತ್ಲಾಗ್ಬಿಟ್ಟಿದೆ. ನೋಡೋದೇ ನಮ್ಮ ಅಜ್ಜಿ ಮನೇಲಿ ಏನಂತಾರಂತ. ಗೋಲ್ಡ್ ಇಯರಿಂಗ್ಸ್ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತಾರಂತ. ಹೆಂಗಿಚ್ಕಮ್ಮ ಗೋಲ್ಡು? ಇದು ಚೆನ್ನಾಗೈತಾ ಇಲ್ಲ ಮುಂಚೆ ಇದೆ ಚೆನ್ನಾಯ್ತಾ ಗೋಲ್ಡ್? ಚೆನ್ನಾಗಿತ್ತಾ? ಅದಲ್ಲೇ ನಿಮ್ಮ ಮಗ ತೋರಿಸಿದ ಕಡೆ ಹಾಕ್ಸಿದ್ದು. ಸಮಾಚಾರ ನನ್ನ ಮಕ್ಕಳು ಒಂದೊಂದಲ್ಲ. ಹಾಂ ಏನು ಸಮಾಚಾರ? ಇಲ್ಲಿ ನೋಡಿ ಗೈಸ್, ಇವನು ಮೇಲೆ ಅವ್ರ ಅಮ್ಮನ ಹತ್ರ ಬಿಟ್ಟು ಇಲ್ಲಿ ಕೆಳಗೆ ಬಂದು ಫೋನ್ ನೋಡ್ತಾ ಕೂತವನೆ. ನಾನು ಫೋನ್ ಆನ್ ಮಾಡಿದ ತಕ್ಷಣ ಎತ್ತಿಕ್ತವನೆ. ನೋಡಿ ಮತ್ತೆ ಹಿಡ್ಕೊಂಡ. ಇವರೇ ಹಾಕ್ಕೊಡೋದು ಅವನಿಗೆ ಫೋನ್ನ. ಯೂಟ್ಯೂಬಾಗ ಹಾಕ್ಕೊಡ್ತಾರೆ. ಇವ್ರ ಜೊತೆ ಬಿಟ್ಟರೆ ಇನ್ನು ಯಾರ ಜೊತೆನೂ ಇವ್ನು ಜಾಸ್ತಿ ಇರೋದು ಇಲ್ಲ. ಇವರೇ ಹಾಕ್ಕೊಟ್ಟಿರೋದು ನೋಡಿ, ಇವರೇ ರೂಢಿ ಮಾಡ್ತಿರೋದು. ಯಾಕೋ ಫೋನ್ ನೋಡ್ತೀಯಾ? ಏನು 5 ನಿಮಿಷ ನೋಡ್ಬಿಟ್ಟು ಎತ್ತಿಕ್ತೀನಿ ಅಂತ ಹೇಳ್ತಾ ನೋಡಿಗ. ಏನಕ್ಕೋ ಫೋನ್ ನೋಡ್ತಾ ಇದೆಯಾ? ಏನು 5 ನಿಮಿಷ? ಎತ್ತಿಡಲೇ ಸಾಕು, ಎತ್ತಿಡು. ಫೋನ್ ಎಸಿತಾನೆ ನೋಡಿ ಗೈಸ್. ಫೋನ್ ಆಫ್ ಮಾಡಿದ್ರೆ ಇವನು ಎಂತ ನನ್ನ ಮಗ ನೋಡಿ, ಎಂತ ನನ್ನ ಮಗ. ಇಲ್ಲಿ ಬಾಯ್ಲಿ ಬಾಯ್ಲಿ. ಹೆಂಗಿತ್ತು ಗೋಲ್ಡು? ಎಷ್ಟು ಆಯಿತು? ಚೆನ್ನಾಗಿತ್ತಾ? ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದಿದ್ದೀನಿ. ಟೈಮ್ ಬಂದು ಅರೌಂಡ್ 10:30 ಆಗಿದೆ. ಸೊ ಇವಾಗ ಶೂಟ್ ಒಂದು ಪ್ಲ್ಯಾನ್ ಆಗಿದೆ, ಶೂಟ್ಗೆ ಹೋಗ್ಬೇಕು. ಅದಾದಮೇಲೆ ಸ್ವಲ್ಪ ಮಾಲ್ಗೆಲ್ಲ ಹೋಗೋದಿದೆ.
ಇವಾಗ ನನ್ನ ತಮ್ಮ ಬರ್ತಾನೆ, ಬಂದಮೇಲೆ ಅವನ ಜೊತೆ ಹೋಗಬೇಕು. ಆಲ್ರೆಡಿ ಟೈಮ್ 10:30 ಆಗಿದೆ. ನೈಟು ಎಡಿಟಿಂಗ್ ಮುಗಿಸಿ ಮಲಗೋದು ಲೇಟ್ ಆಗಿತ್ತು. ಇವಾಗ ಫಟ್ ಅಂತ ರೆಡಿ ಆಗ್ಬಿಟ್ಟು ಹೋಗೋದ. ಫಸ್ಟ್ ಇವಾಗ ಕುಡಿಯೋಕ್ಕೆ ಬಿಸಿನೀರು ರೆಡಿ ಮಾಡ್ಕೊಬೇಕು. ಬಿಸಿನೀರು ರೆಡಿ ಮಾಡ್ಕೊತೀನಿ, ಬನ್ನಿ ಫಸ್ಟ್ ಬಿಸಿನೀರು ರೆಡಿ ಮಾಡಿಕೊಂಡು ಕುಡಿಯೋದ. ಗೈಸ್ ನೀರು ಬಿಸಿ ಆಯಿತು. ಸೊ ಗೈಸ್, ಬೆಳಗ್ಗೆ ಎದ್ದಿದ ತಕ್ಷಣ ಏನಕ್ಕೆ ಬಿಸಿನೀರು ಕುಡಿಬೇಕಂದ್ರೆ, ನಾವು ಹಿಂದಿನ ದಿನ ಅಂದರೆ ಪ್ರೀವಿಯಸ್ ಡೇ ಏನೇನು ತಿಂದಿರ್ತೀವೋ ಅದೆಲ್ಲ ನಮ್ಮ ಡೈಜೆಷನ್ ಪಾರ್ಟಲ್ಲೇ ಹಂಗೆ ಉಳ್ಕೊಂಬಿಟ್ಟಿರುತ್ತೆ, ಯಾವುದೂ ಕ್ಲಿಯರ್ ಆಗಿರಲ್ಲ. ಅಂದರೆ ನಮ್ಮ ಜಠರ ಎಲ್ಲ ಇರುತ್ತಲ್ಲ, ಅದರಲ್ಲಿ ಕ್ಲಿಯರ್ ಆಗಿರಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ರೆ ಏನಾಗುತ್ತೆ, ಅದೆಲ್ಲ ಕ್ಲಿಯರಾಗಿ ನಮ್ಮ ಹೊಟ್ಟೆ ಕ್ಲೀನಾಗಿರುತ್ತೆ ಆ್ಯಂಡ್ ಡೈಜೆಷನ್ ಪಾರ್ಟು ಕ್ಲೀನಾಗಿರುತ್ತೆ. ಅದಕ್ಕೋಸ್ಕರ ಬಿಸಿನೀರು ಕುಡಿಯೋದಂತ ನಂಗೊಬ್ಬರು ತಿಳಿದವ್ರು ಹೇಳಿದರು. ಸೊ ಅದನ್ನ ನಾನು ಕೇಳಿದಾಗಿಂದ ಅವತ್ತಿಂದ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದೇ ಮುಂಚೆ ನಾನು ಏನು ಮಾಡ್ತಾಯಿದ್ದೆ, ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ಡಲ್ಲೇ ಹಾಲು ಬಿಸ್ಕೆಟ್ ತಿಂದ್ಕೊಂಡು ಈ ಥರ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ಏನಂದರೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಆಮೇಲೆ ಮಿಕ್ಕಿದ್ದು ಏನಿದೆ ಬ್ರಷ್ ಗಿಶ್ ಮಾಡಿ ಫ್ರೆಶ್ ಅಪ್ ಆದಮೇಲೆ ತಿನ್ನೋದು ಅದು ಇದು ಮಾಡ್ತಾಯಿದ್ದೀನಿ. ಸೊ ಬಿಸಿನೀರು ಕುಡಿದ ತಕ್ಷಣ ಸ್ವಲ್ಪ ಎಲ್ಲ ಕ್ಲಿಯರ್ ಆಗುತ್ತೆ ಗೈಸ್, ಅರ್ಥ ಮಾಡ್ಕೊಳ್ಳಿ ಏನಂತ. ಇವತ್ತಿನ ಬ್ರೇಕ್ಫಾಸ್ಟು ದೋಸೆ ಮತ್ತು ಆಲೂಗೆಡ್ಡೆ ಸಾಂಬಾರು. ಆಲ್ಮೋಸ್ಟ್ ನಮ್ಮ ಮನೇಲಿ ಎನಿ ಟೈಮ್ ದೋಸೆನೇ ಜಾಸ್ತಿ ಮಾಡ್ತಾರೆ ಗೈಸ್, ಯಾಕಂದರೆ ನಾನು ದೋಸೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ದೋಸೆನೇ ಎನಿ ಟೈಮ್ ಇರುತ್ತೆ. ಆ್ಯಂಡ್ ಗೈಸ್, ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀವಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಈ ಬ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು. ಸೊ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.